ಬ್ರೋಕ್ಲಿಯಲ್ಲಿ ಎಷ್ಟು ಗುಣಗಳಿದ್ದಾವೆ ಅಂದರೆ ನೀವು ಎಣ್ಸೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಗುಣಗಳಿದ್ದಾವೆ. ಇದನ್ನು ಹೂಕೋಸಿನ ಚಿಕ್ಕಮ್ಮ ಅಕ್ಕ ತಂಗಿ ಏನು ಬೇಕಾದರೂ ಕರಿಬೋದು. ಬಾಯಲ್ಲಿ ಕಟ್ರೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಬ್ರೋಕ್ಲಿ ನಾನು ಇವತ್ತೇ ಫಸ್ಟ್ ಟೈಮ್ ತಿಂತಿರೋದು, ಮಾಡಿರೋದು ಕೂಡ ಫಸ್ಟ್ ಟೈಮ್. ಬ್ರೋಕ್ಲಿದು ಒಂದ್ಸಲ ತನ್ನದೇ ಆದ ಟೇಸ್ಟ್ ಸಿಗುತ್ತೆ. ಸ್ವೀಟ್ ಟ್ರೈ ಮಾಡೋಕ್ಕೇನಿದೆ, ಟ್ರೈ ಮಾಡಿ. ಒಳ್ಳೆ ಪದಾರ್ಥ ಮಾಡ್ಕೊತೀನಿ, ಖುಷಿಯಾಗಿರಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ನಿಮಗೋಸ್ಕರ ಇವತ್ತು ತಗೊಬಂದಿರೋ ರೆಸಿಪಿ ಹೆಸರು ಬ್ರೋಕ್ಲಿ ಮಿಕ್ಸ್ ವೆಜ್ ಫ್ರೈ. ಮಾಡುವ ವಿಧಾನ ಇಲ್ಲಿದೆ ನೋಡಿ. ಬ್ರೋಕ್ಲಿನ ಗ್ರೀನ್ ಹೂಕೋಸು ಅಂದರೆ ಹಸಿರು ಹೂಕೋಸು ಅಂತ ಕರಿಬೋದು. ಇದು ವೈಟು ಮತ್ತು ಯೆಲ್ಲೋ ಕಲರ್ ಹೂಕೋಸು ಇರುತ್ತಲ್ಲ, ಅದರ ಅಕ್ಕ ತಂಗಿ ಚಿಕ್ಕಮ್ಮ ಅಂತ ಏನು ಬೇಕಾದರೂ ಕರಿಬೋದು. ಆದರೆ ಇದರಲ್ಲಿ ಸಿಕ್ಕಾಪಟ್ಟೆ ಗುಣಗಳಿದ್ದಾವೆ. ಇದನ್ನು ಎಲ್ಲರೂ ತಿನ್ನೋದಿಲ್ಲ, ಎಲ್ಲರೂ ಮಾಡೋದಿಲ್ಲ. ಯಾಕೆಂದರೆ ಇದು ತುಂಬ ಕಾಸ್ಟ್ಲಿ ಬರುತ್ತೆ ಮತ್ತು ಇದನ್ನು ಹೇಗೆ ಮಾಡಬೇಕು ಅಂತ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ಅವ್ರಿಗೋಸ್ಕರನೇ ಈ ಒಂದು ರೆಸಿಪಿಯ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ. ಯಾರು ಹೊಸದನ್ನು ಕಲಿಬೇಕು, ಇದು ಏನೇನು ಗುಣಗಳಿದ್ದಾವೆ ಬ್ರೋಕ್ಲಿಯಲ್ಲಿ, ಇದನ್ನು ಯಾಕೆ ತಿನ್ನಬೇಕು, ಇದು ಹೇಗೆ ತಿನ್ನಬೇಕು, ಇದರ ವಿಶೇಷತೆ ಏನು ಅನ್ನೋದು ಎಲ್ಲ ವಿವರವಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಲಾಂಗ್ ವಿಡಿಯೋ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಯಾವುದೇ ವಿಡಿಯೋ ಒಂದು 10 ನಿಮಿಷ ವಿಡಿಯೋ ಇದ್ದರೆ ಸ್ವಲ್ಪ ವಿವರವಾಗಿ ಹೇಳೋಕ್ಕೆ ಸಾಧ್ಯ. ಸೊ ಈಗ ಬ್ರೋಕ್ಲಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬ್ರೋಕ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇದುವರೆಗೂ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬರೀ ನೋಡಿದೆ ಅಷ್ಟೇ. ಯಾಕೆಂದರೆ ಅದು ಏನೋ ಕಾಸ್ಟ್ಲಿ, ಅದು ಹೆಂಗೆ ಮಾಡ್ತಾರೋ, ಇದು ವೆಸ್ಟರ್ನ್ ಅವ್ರು ತಿನ್ನೋದೇನೋ, ಏನೋ ಒಂದು ರೀತಿ ಮನೋಭಾವನೆ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಮಾಡಬೇಕು ಅನ್ಸಿದ್ರು ಕೂಡ ಮಾಡಿರಲಿಲ್ಲ. ಫೈನಲಿಯಾಗಿ ಜಿಯೋ ಮಾರ್ಟಲ್ಲಿ ಕಮ್ಮಿಗೆ ಸಿಕ್ತು, ಬರೀ 26 ರೂಪಾಯಿಗೆ ಬ್ರೋಕ್ಲಿ ಸಿಕ್ತು. ಇಷ್ಟು ಕಮ್ಮಿ, ಇದು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ತೊಗೊಂಡೆ. ಬಂದಿದೆ, ಒಳ್ಳೆ ಬ್ರೋಕ್ಲಿ ಬಂದಿದೆ. ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಕಡ್ಡಿ ಕೂಡ ನಾನು ಬಿಸಾಕ್ತಾ ಇಲ್ಲ, ಅಂದರೆ ಇದ್ರ ದಂಡಲ್ಲಿ ಇದೆಯಲ್ಲ ಅದು ಕೂಡ ಬಿಸಾಕ್ತಾ ಇಲ್ಲ. ಅದನ್ನು ಸಿಪ್ಪೆ ತೆಗೆದು ಕ್ಲೀನಾಗಿ ಪೂರ್ತಿ ಬ್ರೋಕ್ಲಿ ತೊಗೊಂಡು ಬೇಕಾಗಿರೋ ಪದಾರ್ಥಗಳನ್ನು ಇಲ್ಲೇ ಇಟ್ಕೊಂಡು ಸ್ಟಾರ್ಟ್ ಮಾಡುವ. ನೀಟಾಗಿ ಹೂವನ್ನು ತೊಳೆದು 2 ಸರಿ ತೊಳೆದು ಆಮೇಲೆ ನೀರು ಚೆನ್ನಾಗಿ ಅದನ್ನು ಸ್ವಲ್ಪ ಡ್ರೈ ಆಗೋಗ್ಬಿಟ್ಟು ಈಗ ಪೀಸ್ಗಳ ಕಟ್ ಮಾಡಿಕೊಂಡು, ಇದು ಕಡ್ಡಿ ಕೂಡ ಬಿಸಾಕ್ತಾ ಇಲ್ಲ. ಈ ಕಡ್ಡಿ ದಂಟಿದೆಯಲ್ಲ, ದಂಟು ಬಿಸಾಕ್ತಾ ಇಲ್ಲ. ಇದು ಸ್ವಲ್ಪ ಹುಳಿಯಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಬ್ರೋಕ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ಸ್ವಲ್ಪ ಬಿಸಿ ಆದ ಮೇಲೆ ಬ್ರೋಕ್ಲಿಯನ್ನು ಫ್ರೈ ಮಾಡ್ಕೊಳ್ಳುವ. ಎಸ್, ಇದು ವೆಸ್ಟರ್ನ್. ಇವಾಗ ವೆಸ್ಟರ್ನ್ ಸ್ಟೈಲಲ್ಲಿ ಏನು ಮಾಡ್ತಾರೆ, ಬ್ರೋಕ್ಲಿನ 5 ಐಟಮ್ ಇಟ್ಕೊಂಡು ಮಾಡ್ಕೊಂಡು ಪಲ್ಯ ತಿಂತಾರೆ. ಒಳ್ಳೆ ಪಲ್ಯ ರೆಡಿ ಮಾಡ್ಕೊತಾರೆ. ಹೇಗೆ ಅಂದರೆ ಬ್ರೋಕ್ಲಿ ಕಟ್ ಮಾಡಿಕೊಂಡ್ರು, ಸ್ವಲ್ಪ ಆಲಿವ್ ಆಯಿಲ್ ಹಾಕಿದ್ರು, ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರು, ಸ್ವಲ್ಪ ಆಮೇಲೆ ಬ್ಲ್ಯಾಕ್ ಪೆಪ್ಪರ್, ಅದ್ರ ಬಾಟ್ಲ್ ಬರುತ್ತಲ್ಲ, ಹಿಂಗೆ ತಿರುಗಿಸಿದ್ರೆ ಪುಡಿ ಆಗುತ್ತಲ್ಲ, ಅದು ಹಾಕಿದ್ರು, ಮೇಲಿಂದ ನಿಂಬೆಹಣ್ಣು ಹಿಂಡಿದ್ರು, ಅರ್ಧ ಬೇಯಿಸ್ತಾರೆ, ತಿಂದಾಕ್ತಾರೆ. ವೆಸ್ಟರ್ನ್, ಇವಾಗ ವೆಸ್ಟರ್ನ್ ಎಲ್ಲೆಲ್ಲಿ ಇವತ್ತಾ, ಲಂಡನ್ನಲ್ಲಿ ಮತ್ತು US, ವಾಷಿಂಗ್ಟನ್ DC, ಈ ಕಡೆ ಎಲ್ಲ ಹೋದರೆ ಇಷ್ಟೇ. ಏನೂ ಸೇರಿಸೋದಿಲ್ಲ, ಏನು ಮಸಾಲ ಸೇರಿಸೋದಿಲ್ಲ. ಈ ಒಂದು ಪದಾರ್ಥ ರೆಡಿ ಆಗುತ್ತೆ. ಇಷ್ಟೇ 5 ಪದಾರ್ಥಗಳು ಹಾಕ್ಕೊಳ್ತಾರೆ, ಬೇಯಿಸ್ತಾರೆ, ತಿಂತಾರೆ. ಅದೇ ನೀವು ಇಟಲಿಗೆ ಹೋಲಿಸ್ಕೊಂಡ್ರೆ, ಇಟಲಿ ಏನೇನು ಮಾಡ್ತಾರೆ ಅಂದರೆ, ಇಟಲಿಯಲ್ಲಿ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಹಾಕ್ಬಿಡ್ತಾರೆ. ಕ್ಯಾರೆಟ್ ಹಾಕ್ತಾರೆ, ಕ್ಯಾಪ್ಸಿಕಮ್ ಹಾಕ್ತಾರೆ, ಬೀನ್ಸ್ ಹಾಕ್ತಾರೆ, ಆಮೇಲೆ ಸ್ವೀಟ್ ಕಾರ್ನ್ ಹಾಕ್ತಾರೆ, ಗಾರ್ಲಿಕ್, ಜಿಂಜರ್ ಎಲ್ಲ ಚಾಪ್ಸ್ ಹೊಡೆದಾಕ್ತಾರೆ, ಗ್ರೀನ್ ಪೀಸು, ಟೊಮೆಟೊ ಹಾಕಿ ಅವರು ಮಿಕ್ಸ್ ವೆಜ್ ಎಲ್ಲ ಜಾಸ್ತಿ ತಿಂತಾರೆ. ಇಂಡಿಯನ್ ಮಸಾಲ ಜಾಸ್ತಿ ತಿಂತಾರೆ. ಸೊ ಎಲ್ಲ ಮಿಕ್ಸ್ ಮಾಡಿ ಒಂದೇ ಪದಾರ್ಥವನ್ನು ಹೇಗೆ ಮಾಡಿದ್ರೆ ಎಲ್ಲ ಇಂಡಿಯನ್, ವೆಸ್ಟರ್ನ್, ಇಟಾಲಿಯನ್ ಆಗುತ್ತೆ ಅಂತ ತೊಗೊಂಬಂದು ತೋರಿಸ್ತಾ ಇದ್ದೀನಿ. ಸೊ ಯಾಕೆ ಬನ್ನಿ ಅಂತತ್ವಾಗಿ ಎಲ್ಲ ನೋಡ್ಕೊಂಡು ಒಂದೊಂದಾಗಿ ಮಾಡ್ಕೊಂಡು ತಿನ್ನುವ. ಈಗ ಬ್ರೋಕ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ 50% ಇದು ಜಾಸ್ತಿ ಆಗಿದೆ. ಇದನ್ನು ತೆಗೆದು ಸೈಡಿಗೆ ಇಟ್ಟು ಇದ್ರ ಮೇಲೆ ಇವಾಗ ಜೀರಿಗೆ ಮತ್ತು ಏನೇನು ಹಾಕ್ಬೇಕೆಲ್ಲ ನೋಡ್ಕೊಳ್ಳುವ ಬನ್ನಿ. ಈರುಳ್ಳಿನ ಸ್ವಲ್ಪ ಹುರ್ಕೊಂಡ ನಂತರ, ಯಾವುದು ಜಾಸ್ತಿ ಉರಿಯೋಂಗಿಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ವೆಸ್ಟರ್ನ್, ಇಂಡಿಯನ್ ಮತ್ತು ಇಟಾಲಿಯನ್ ಮಾಡ್ತಾ ಇರೋದು. ಈಗ ಸ್ವಲ್ಪ ಈರುಳ್ಳಿ ಹುರ್ಕೊಂಡ ನಂತರ ಚಾಪ್ಸ್ ಹೊಡೆದು ಇಟ್ಕೊಂಡಿರುವ ಗಾರ್ಲಿಕ್, ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಜೋಡಿಸ್ಕೊಳ್ಳುವ. ನೀಟಾಗಿ ನೋಡ್ಕೊಳ್ಳಿ, ಒಳ್ಳೆ ಹೆಲ್ದಿ ಪದಾರ್ಥ, ಎಲ್ಲೂ ಮಿಸ್ಟೇಕ್ ಮಾಡ್ಕೋಬೇಡಿ. ಕ್ಯಾರೆಟ್ ಚಾಪ್ಸಿ ಹೊಡೆದು ಇಟ್ಕೊಂಡಿದ್ದೀವಲ್ಲ, ಅಷ್ಟನ್ನು ಸೇರಿಸಿ ಸ್ವಲ್ಪ ಗೋಳಿಸುವ. ಈಗ ಗ್ರೀನ್ ಪೀಸ್, ಬಟಾಣಿ, ಹಸಿ ಬಟಾಣಿ, ಮಟರ್, ಫ್ರೆಶ್ ಮಟರ್, ಹೇಗೆ ಕಾಣಿಸ್ತಾ ಇದೆಯಲ್ಲ, ಕಲರ್ಫುಲ್ ಕಾಣಿಸ್ತಾ ಇದೆಯಲ್ಲ. ಈಗ ಸ್ವಲ್ಪ ತಿರುಗಿಸ್ಕೊಟ್ಟು ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ, ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ, ಆಲಿವ್ ಆಯಿಲ್ ಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ಹುರ್ಕೊಂಡಿದ್ದ ನಂತರ
ಸ್ವೀಟ್ ಕಾರ್ನ್ನ ಇದರಲ್ಲಿ ಸೇರಿಸಿ, ಮೆಣಸಿನಕಾಯಿಯನ್ನು ಸೇರಿಸುವ, ಕ್ಯಾಪ್ಸಿಕಮನ್ನು ಸೇರಿಸಿ, ಗ್ರೀನ್ ಚಿಲ್ಲಿಯನ್ನು ಸೇರಿಸಿ, ಗ್ರೀನ್ ಚಿಲ್ಲಿ ಸೇರಿಸಿ ಮತ್ತು ಕ್ಯಾಪ್ಸಿಕಮನ್ನು ಸೇರಿಸಿ. ವೆಸ್ಟರ್ನ್ ಬ್ರಾಕ್ಲಿ ಪ್ರತಿಯೊಂದಕ್ಕೂ ಒಂದೊಂದು ನಿಮಿಷ ಅಂತರವಿದ್ದು ಕೊಡಿ. ಯಾವ್ದು ಬೇಗ ಬೇಯಬೇಕು ಅದನ್ನು ಫಸ್ಟ್ ಹಾಕಿ, ಈ ಸ್ವಲ್ಪ ಕಮ್ಮಿ ಬೇಯಬೇಕು ಅನ್ನೋದನ್ನು ಆಮೇಲೆ ಹಾಕಿ. ಮಸಾಲ ಈಗ ಸ್ವಲ್ಪ ಉಪ್ಪನ್ನು ಕೊಟ್ಟು ತಿರ್ಸ್ಕೊಡುವ. ಎಸ್, ಇಷ್ಟೇ. ಇದರಲ್ಲಿ ಏನು ಮಸಾಲ ಬೇಕಾಗಿಲ್ಲ. ಇಟಾಲಿಯನ್ ಪದಾರ್ಥ ರೆಡಿ ಆಯಿತು. ಅವರು ಕೆಲವು ಸಾಸ್ಗಳನ್ನು ಹಾಕ್ತಾರೆ, ನಿಮ್ಮ ಹತ್ರ ಸಾಸ್ ಬೇಕಾಗಿಲ್ಲ. ನಾವು ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಇಂಡಿಯನ್ ಸ್ಟೈಲಲ್ಲಿ ಮಾಡುವ. ಸ್ವಲ್ಪ ಟೊಮೆಟೊವನ್ನು ಕೊಟ್ಟು ಲೈಟಾಗಿ ತೀರಿಸ್ಕೊಟ್ರೆ ಆಯಿತು. ಇದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲ ಹಾಕಬೇಕು. ಸ್ವಲ್ಪ ಮುಚ್ಚಿಡುವ, ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು. ತೆಗೆದು ನೋಡುವ ಏನಾಗಿದೆ. ಎಸ್, ಇಟಾಲಿಯನ್ ಪದಾರ್ಥ ರೆಡಿ ಆಯಿತು. ಅವರಿಷ್ಟೇ ಟೇಸ್ಟ್ ತಿನ್ನೋದು. ಈಗ ನಾವು ಇಂಡಿಯನ್ ಪದಾರ್ಥ ಆದ್ದರಿಂದ ಇನ್ನು ಸ್ವಲ್ಪ ಮಸಾಲೆ ಕೊಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸುವ. ಎಸ್, ಇಲ್ಲಿ ನಾನು ಸೇರಿಸ್ತಾ ಇರೋದು ಜಿಂಜರನ್ನು ಚಾಪ್ ಹೊಡೆದಾಕ್ತಾ ಇದ್ದೀನಿ. ಜಿಂಜರ್ ಚಾಪ್ ಹೊಡೆದಾಕೋದ್ರಿಂದ ನಿಮಗೆ ಹೊಟ್ಟೆ ಒಳಗಡೆ ಫ್ಯಾಟ್ ಇರೋಲ್ಲ, ಫ್ಯಾಟ್ ಕಮ್ಮಿ ಮಾಡುತ್ತೆ, ಸ್ವಲ್ಪ ನೀವು ಸಣ್ಣ ಆಗಲು ಅವಕಾಶ ಮಾಡುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ. ಈ ರೀತಿ ಚಾಪ್ ಹೊಡೆದು ಪಲ್ಯದ ಮೇಲೆ ಹಾಕ್ಬಿಡೋದು. ಇದು ಮಿಕ್ಸಿಗೆಲ್ಲ ಹಾಕೋದಿಲ್ಲ. ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ತಿರ್ಸ್ಕೊಟ್ಬಿಟ್ರೆ, ಮಸಾಲ ಕೊಟ್ಟರೆ ನಮ್ಮ ಇಂಡಿಯನ್ ಪದಾರ್ಥ ರೆಡಿ. ಆಕ್ಚುಲಿ ಬ್ರೋಕ್ಲಿ ಕೆಲವರು ಸುಕ್ಕ ಮಾಡ್ತಾರೆ, ಕೆಲವರು ಡ್ರೈ ಮಾಡ್ತಾರೆ, ಇನ್ನು ಕೆಲವರು ಬೇಕಾದಷ್ಟು ವೆರೈಟಿಗಳಿದೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ವೆರೈಟಿಗಳು ತೋರಿಸ್ತಾ ಇದ್ದೀನಿ. ಸುಕ್ಕ ಮಾಡ್ಕೊಳ್ಳಿ, ಗ್ರೇವಿ ಮಾಡ್ಕೊಳ್ಳಿ, ಡ್ರೈ ಮಾಡ್ಕೊಳ್ಳಿ, ಮಿಕ್ಸ್ ವೆಜ್ ಮಾಡ್ಕೊಳ್ಳಿ. ಈಗ ನಾನು ಸೇರಿಸ್ತಾ ಇರೋದು ಅರಿಶಿನ ಪುಡಿ. ಅಲ್ಲಿ ನಮ್ಮ ಇಂಡಿಯನ್ಗೆ ಮಸಾಲ ಇಲ್ಲ ಅಂದರೆ ಅದಾಗುತ್ತಾ? ಮಸಾಲ ತಿಂತಾರೆ. ಈಗ ಸೇರಿಸ್ತಾ ಇರೋದು ಕೊರೆಂಡರ್ ಪೌಡರ್, ಧನಿಯಾ ಪುಡಿ, ಎಲ್ಲ ಸ್ವಲ್ಪ ಸ್ವಲ್ಪ. ಸುಮ್ಮನೆ ನಮ್ಮ ಜನಗಳಿಗೆ ಮಸಾಲ ಇದ್ರೇ ಅದೊಂಥರ ಅಟ್ರಾಕ್ಷನ್. ಈಗ ಸ್ವಲ್ಪ ಗರಂ ಮಸಾಲ ಅಷ್ಟೇ. ಈಗ ಚಿಲ್ಲಿ ಪೌಡರ್, ಇದು ನಿಮ್ಮ ಇಚ್ಛಾ ಅನುಸಾರ ನೀವು ತಿನ್ನೋರಾದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಬೇಡ. 4 ಮಸಾಲೆಗಳನ್ನು ಸೇರಿಸಿ ಸುಮ್ಮನೆ ಹಂಗೆ ಸ್ವಲ್ಪ ಬೆರೆಸ್ಕೊಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. 5 ನಿಮಿಷದಲ್ಲಿ ಪಲ್ಯ ರೆಡಿ ಆಯಿತು. ತೆಗೆದ್ಬಿಟ್ರೆ ಆಯ್ತು. 5 ನಿಮಿಷಕ್ಕೋಸ್ಕರ ಮುಚ್ಚಿದ್ದೀನಿ. ಈಗ ಬ್ರೋಕ್ಲಿನ ಮೇಲಿಂದ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೊಡ್ತೀನಿ. ಜಾಸ್ತಿ ಕಲಿಸ್ಬೇಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜಾಸ್ತಿ ಕಲಿಸಬಾರದು. ಇಲ್ಲ ಫ್ರೆಶ್ ಕ್ರೀಮ್ ಹಾಕ್ಕೊಬೋದು. ಬ್ರೋಕ್ಲಿ ಪಲ್ಯ ತುಂಬ ಹೆಲ್ದಿಯಾಗಿರೋದ್ರಿಂದ ಇದಕ್ಕೆ ಜಾಸ್ತಿ ಮಸಾಲ ಸೇರಿಸ್ಬೇಡಿ. ಚಪಾತಿ ಜೊತೆಗೆ ತಿನ್ನಿ, ದೋಸೆ ಜೊತೆಗೆ ತಿನ್ನಿ, ರೈಸ್ ಜೊತೆಗೆ ತಿನ್ನಿ. ಬರೀ ಪಲ್ಯ ತಿಂದು ಮಲ್ಕೊಳ್ಳಿ ಸಾಯಂಕಾಲದ ರಾತ್ರಿ ಹೊತ್ತು, ತುಂಬ ಒಳ್ಳೆಯದು. ಮುಚ್ಚಳ ತೆಗೆದು ಈಗ ರೆಡಿ ಆಗಿದೆ. ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ವೆರಿ ಕಲರ್ಫುಲ್. ಮೇಲಿಂದ ತುಂಬಾ ಇಂಪಾರ್ಟೆಂಟು, ನಾನು ಸೇರಿಸ್ತಾ ಇರೋ ಬ್ಲ್ಯಾಕ್ ಪೆಪ್ಪರ್ನ ಕುಟ್ಟಿ ಹಾಕ್ತಾ ಇದ್ದೀನಿ. ಮೆಣಸು, ಕರಿ ಮೆಣಸನ್ನು ಕುಟ್ಟಿ ಮೇಲಿಂದ ಸೇರಿಸಿ ನಿಂಬೆಹಣ್ಣು ಹಿಂಡಿದ್ರೆ ಪಲ್ಯ ಸಿದ್ಧ. ಇದಕ್ಕೆ ಬ್ರೋಕ್ಲಿಗೆ ಮೈನ್ ಇಂಗ್ರೀಡಿಯೆಂಟ್ಸ್ ಇವೆ: ನಿಂಬೆಹಣ್ಣು ಮತ್ತು ಬ್ಲ್ಯಾಕ್ ಪೆಪ್ಪರ್, ಎಣ್ಣೆ, ಉಪ್ಪು. ಇಷ್ಟು ಸೇರಿಸಿದ್ರೆ ಪಲ್ಯ ಸಿದ್ಧ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಸಾಫ್ಟ್ ಆಗಿ. ಈ ರೀತಿ ಪಲ್ಯ ನಾನು ಇವಾಗ ತಿಂತಾ ಇದ್ದೀನಲ್ಲ, ಹೆಂಗೆ ಅಂದರೆ ಇದು ಬೇರೆ ಬೇರೆ ಟೇಸ್ಟ್ ಇದೆ, ಅಷ್ಟು ಚೆನ್ನಾಗಾಗಿದೆ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಈ ಪಲ್ಯ, ಹೆಲ್ದಿ ಫುಲ್ ಆಗಿದೆ. ಏನೇನು ಗುಣಗಳಿದ್ದಾವೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸರಿ ಹೇಳೋಕ್ಕಾಗಲಿಲ್ಲ. ಇದರಲ್ಲಿ ಎಷ್ಟು ಗುಣಗಳಿದ್ದಾವೆ ಅಂದರೆ ಕ್ಯಾಲ್ಸಿಯಂ ಇದೆ, ವಿಟಮಿನ್ ಇದೆ, ವಿಟಮಿನ್ ಸಿ ಇದೆ, ಐರನ್ ಇದೆ, ಕಿಡ್ನಿ ಚೆನ್ನಾಗಿ ಹೆಲ್ದಿಯಾಗಿಡುತ್ತೆ, ಮತ್ತು ಶುಗರ್ ಪೇಷೆಂಟ್ಗೂ ಸ್ವಲ್ಪ ಸಹಾಯ ಮಾಡುತ್ತೆ, ಶುಗರನ್ನು ದೂರ ಇಡುತ್ತೆ. ಸಿಕ್ಕಾಪಟ್ಟೆ ಗುಣಗಳಿದ್ದಾವೆ. ಇನ್ನೊಮ್ಮೆ ಮಾಡಿದಾಗ ಏನೇನಿದೆ ಅಂತ ಅದನ್ನು ನೀಟಾಗಿ ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಇಷ್ಟು ಹೇಳೋಕ್ಕೆ ಸಾಧ್ಯ. ಒಳ್ಳೆ ಪಲ್ಯ ರೆಡಿಯಾಗಿದೆ ನೋಡಿ, ಒಮ್ಮೆ ಟ್ರೈ ಮಾಡಿ. ಏನೂ ಕಷ್ಟ ಇಲ್ಲ. ಈಗಂತೂ ಜಿಯೋ ಮಾರ್ಟಲ್ಲಿ ತುಂಬ ಕಮ್ಮಿ ರೇಟ್ ಸಿಗುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 26 ರೂಪಾಯಿ ಅಷ್ಟೇ ಒಂದು. ಈಗ ಟೇಸ್ಟ್ ಮಾಡುವ. ಅಲ್ಲಿ ಕಡೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಬ್ರೋಕ್ಲಿ ನಾನು ಇವತ್ತು ಫಸ್ಟ್ ಟೈಮ್ ತಿಂತಿರೋದು, ಮಾಡಿರೋದು ಕೂಡ ಫಸ್ಟ್ ಟೈಮ್. ಇದುವರೆಗೂ ಬ್ರೋಕ್ಲಿ ಮಾಡೇ ಇಲ್ಲ. ಪಲ್ಯ ರೆಡಿಯಾಗಿದೆ. ಬಟಾಣಿ ಸ್ವಲ್ಪ ಮೆತ್ತಿಗೆ, ಅದರದ್ದೇ ಆದ ಒಂದು ಟೇಸ್ಟು. ಪ್ರತಿಯೊಂದು ವೆಜಿಟೇಬಲ್ದು ಟೇಸ್ಟು ಸಪ್ರೇಟಾಗಿ ಸಿಗ್ತಾ ಇದೆ ಬಾಯಿಗೆ. ಎಷ್ಟು ಚೆನ್ನಾಗಿ ಒಂದು ಹೆಲ್ದಿ ಮತ್ತು ಅದ್ಭುತವಾದ ರೆಸಿಪಿ ನಿಮಗೋಸ್ಕರ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡೋಕ್ಕೇನಿದೆ, ಟ್ರೈ ಮಾಡಿ.
ಒಳ್ಳೆ ಪದಾರ್ಥ ಮಾಡ್ಕೊತೀನಿ, ಖುಷಿಯಾಗಿರಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ.